ಸಂಘದಿಂದ ನಾನು ಒಂದು ಕಂಪ್ನಿ ಕಟ್ಕೊಂಡು ನನಗೆ ಎಲ್ಲಿ ವೇದಿಕೆ ಸಿಗಲಾರ್ದ ನಾನು ಅಲ್ದಾಡಕ್ತಿದ್ದೆ. ನನಗೆ ಎಲ್ಲಾರ ಒಂದು ಚಾನ್ಸ್ ಸಿಕ್ಕರೆ ಸಾಕಪ್ಪ, ನಾನು ಒಂದು ಕಂಪ್ನಿ ಕಟ್ಟಿನಿ ಅಂದಮೇಲೆ ಒಂದು ತಂದಲ್ಲಿ ನಾಟಕ ಮಾಡಿಸಿದ್ರೆ ಎಲ್ಲ ಕಡೆ ಪರಿಚಯ ಆಕತಿ, ಆಮೇಲೆ ಮುಂದೆ ಹೋದ್ರ ಆಯ್ತು. ಆದ್ರೆ ಈಗ ಒಂದು ಚಾನ್ಸ್ನ ನನಗೆ ಯಾರೂ ಕೊಡಲ್ರಲ್ಲ ಅಂತೇಳಿ ಅಂದಾಗ ನಮ್ಮ ಅಣ್ಣವ್ರು ಅಕಲ್ಪವಾಗಿ ನಾನು ಬಾಗಲಕೋಟೆಗೆ ಒಂದು ಬಾಡಿಗೆ ಹೋಗಿದ್ದೆ. ಅವರು ಅಲ್ಲಿ ಏನೋ ಕೆಲಸ ಇತ್ತು, ಬಂದಿದ್ರು, ಹೋಟೆಲ್ನಾಗ ಭೇಟಿ ಆದರು, ಮಾತಾಡ್ಸಿದ್ರು, ಕೇಳಿದ್ರು ಹೆಂಗದೇಣ, ಆರಾಮದೀವು ಎಲ್ಲ ಮಾತುಕತೆ ಆದ್ಮೇಲೆ ನಮ್ದೊಂದು ಜಾತ್ರೆ ಬಂತು. ಮತ್ತು ಹೆಂಗಣ ನಾಟಕ ಯಾವ್ದು ಹೊಸ ಮಾಡ ಇಲ್ಲ, ನಾನು ಟ್ರಿಪ್ ಮಾಡೀನಿ, ದಯಮಾಡಿ ನನಗೊಂದು ಅವಕಾಶ ಕೊಡ್ರಿ, ನಾನು ನಿಮ್ಮ ನಂಬಿಕೆ ಉಳಿಸ್ಕೋತೀನಿ ಅಂದಾಗ ಫಸ್ಟ್ ಧೈರ್ಯ ಮಾಡಿ ಇವು ಒಬ್ಬ ಕಲಾವಿದ ಏನಾದರೂ ಒಂದು ಮಾಡ್ತಾನ ಅಂತೇಳಿ ಫಸ್ಟ್ ನನಗೆ ಅವಕಾಶ ಕೊಟ್ಟಿದ್ದು ಯಾವುದಾದ್ರೂ ಅದೊಂದು ಊರಾಗಿದ್ರೆ ಅದು ತೋಳ್ಮಟ್ಟಿ ಗ್ರಾಮ ಅಂತೇಳಿ ನಾನು ಒಂದು ಅಭಿನಯವನ್ನು ಸಲ್ಲಿಸ್ತೀನಿ. ಇಲ್ಲಿ ಆದಮೇಲೆ ಅವತ್ತು ಏನೋ ಒಂದು ಮಳೆ ಅಭಾವ ಕಾರ್ಯಕ್ರಮದಿಂದ ಅದು ಕಾರ್ಯಕ್ರಮ ರದ್ದಾಯಿತು, ಆ ಮಾತು ಬೇರೆ. ಆದ್ರೆ ಫಸ್ಟ್ ನಾವು ವೇದಿಕೆ ತಂದು ಹಾಕಿ ಇಲ್ಲಿಗೆ ನಾವು ಅವತ್ತು ನಮ್ದೊಂದು ಬ್ಯಾನರ್ ಅಂತೇಳಿ ಇಲ್ಲಿ ಆದದ್ದ. ಇವತ್ತು ಕರ್ನಾಟಕದಾಗ ಪ್ರತಿಯೊಂದು ಮೂಲಿ ಒಳಗೂ ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಲಗುಂಡಿ ಹೆಸರು ಮಾಡೈತಪ್ಪ ಅಂದ್ರೆ ಅದಕ್ಕೆ ಕಾರಣೀಕರ್ತರಾದದ್ದು ಇದು ಪ್ರಥಮ ಒಂದು ಅದರದ್ದು ಅಂಗ ಆದಂಥ ಈ ಒಂದು ತೋಳ್ಮಟ್ಟಿ ಗ್ರಾಮ. ಇದಕ್ಕೆ ಯಾವತ್ತು ನಮ್ಮ ಸಂಘ ಚಿರಋಣಿಯಾಗಿರುತ್ತ. ಇಲ್ಲಿವರೆಗೂ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ನಾಟಕ ಶ್ರೀ ಕನಸುಗಾರ ಕವಿ ರಮೇಶ್ ಎಚ್ ಬಡಿಗೇರ್ ಬರೆದಂಥ ಕಲಾಕೃತಿ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ, ನೇಗಿಲಿಗೆ ಸಿಂಗಾರ, ರೈತನಿಗೆ ಬಂಗಾರ, ಹಲವಾರು ಕೃತಿಗಳನ್ನು ಬರೆದಂಥ ಕವಿಗಳೇ ಈ ಒಂದು ನಾಟಕವನ್ನು ಬರೆದಿದ್ದಾರೆ. ಇದು ಬರೀ ಕವಿಯ ಕಾಲ್ಪನಿಕ ಅಲ್ಲ, ಒಬ್ಬರ ಸೈನಿಕರ ಜೀವನದಲ್ಲಿ ನಡೆದಂಥ ಘಟನೆಯನ್ನು ತೆಗೆದುಕೊಂಡು ಮತ್ತೆ ಅವರ ನಾಟಕಕ್ಕೆ ಏನು ಬದಲಾವಣೆ ಬೇಕು ಅದನ್ನು ಮಾಡಿಕೊಂಡು ಕತೆ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಏನೋ ಕಲಾವಿದರು ನಗಿಸೋದ್ರಲ್ಲಾಗಲಿ ಏನೋ ತಪ್ಪು ತಡೆಗಳಾಗಿರ್ತಾವ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಪ್ಪು ಮಾಡ್ಯಾರಂತ ಮನ್ನಿಸಿ ನಮ್ಮ ನಾಟಕ ತಮಗೇನಾದರೂ ಇಷ್ಟ ಆಗಿದ್ರೆ ಒಂದ್ಸಲ ಜೋರಾದ ಚಾಪಾಳಿ ತಟ್ಟಿ ನಮ್ಮನ್ನು ಆಶೀರ್ವದಿಸಿ. ಧನ್ಯವಾದ. ಕಲೆ ಉಳಿಬೇಕು, ಕಲೆ ಬೆಳಿಬೇಕು. ಯಾಕಂದ್ರೆ ಈಗ ಮೊಬೈಲ್ನೊಳಗೆ ನಾನಾ ಥರ ಆ್ಯಪ್ ಬಂದಿಂದ, ಕ್ರೋಮ್ ಬಂದಿಂದ ನಮ್ಮ ತಮ್ಮಗಳು ಬಿಜಿ ಆಗಿಬಿಟ್ಟಾರ, ಇನ್ಸ್ಟಾಗ್ರಾಮ್ ಬಂದಿಂದ ತಂಗಿಗಳು ಬಿಜಿ ಆಗ್ಯಾರ, ಟಿ ವಿ ಒಳಗೆ ಸೀರಿಯಲ್ ಬಂದಿಂದ ನಮ್ಮ ಚಿಗೋಗಳು ಎಲ್ಲರೂ ಬಿಜಿ ಆಗ್ಯಾರ. ಈ ರಂಗಭೂಮಿ ನಶಿಸಿ ಹೋಗಬಾರ್ದು. ಯಾಕಂದ್ರೆ ಇದು ಜೀವಂತ ಕಲೆ. ಎಲ್ಲ ಹೊಕ್ಕ ಒಂದಲ್ಲ ಒಂದು ದಿನ ವೈಕೋತ ಹೋಗ್ತಾವ, ಲಾಸ್ಟಿಗೆ ಉಳಿದು ಯಾವುದಂದ್ರೆ ಅದು ಈ ಜೀವಂತ ಕಲೆ, ಈ ರಂಗಭೂಮಿನ. ಇದರೊಳಗೆ ಸಾಕಷ್ಟು ನಮ್ಮೂರಿನ ಕಲಾವಿದರ ಬದುಕ್ತಾರ, ನಮ್ಮ ತಾಲೂಕಿನ ಕಲಾವಿದರ ಬದುಕ್ತಾರ. ಇವತ್ತು ತೋಳ್ಮಟ್ಟಿ ಗ್ರಾಮ ಒಂದು ಒಳ್ಳೆ ಕೆಲಸ ಏನು ಮಾಡೈತೆ ಅಂದ್ರೆ ಇವತ್ತು ಸರಿ ಸುಮಾರು ಇದು ಬರೀ ನಿಮಗೆ ಹೆಸರಿಗೆ ಒಂದು ದಿನದ ನಾಟಕ ಅಷ್ಟ. ಆದ್ರೆ ನಮಗೆ ಇಲ್ಲಿ ನಾವು ತೋಳ್ಮಟ್ಟಿ ಒಳಗೆ ಇವತ್ತೇನು ರಾತ್ರಿ ದುಡ್ಕೊಂಡು ಹೋಗಿ ಒಂದು 20-25 ಜನ ಕಲಾವಿದರು ಹೊಟ್ಟೆ ತುಂಬ್ಕೊಳ್ಳೋದಲ್ದ ನಮ್ಮ ಮನೆಯವ್ರ ಮೊದಲಾಗಿ ಒಂದು ವಾರ ನಿಮ್ಮ ಊರಿನ ಹೆಸರು ಹೇಳಿ ಊಟ ಮಾಡ್ತಾರೆ ಹೊಟ್ಟೆ ತುಂಬ ಅಂತೇಳಿ ನಾ ಪ್ರಾರ್ಥಿಸ್ಕೊತೀನಿ. ದಯಮಾಡಿ ಕಲಾವಿದರಿಗೆ ಆದಷ್ಟು ಸಹಕಾರ, ಗೌರವ, ಕಲೆಯನ್ನು ಉಳಿಸಿ, ಕಲೆಯನ್ನು ಬೆಳೆಸಿ, ಇನ್ನೇನು ಡ್ಯಾನ್ಸ್ ಆಗೋ ಒಂದು ಕೊನೆಯ ಸನ್ನಿವೇಶದೊಂದಿಗೆ ನಮ್ಮ ನಾಟಕ ಮಂಗಲ ಸ್ವರೂಪಗೊಳ್ಳುವುದು. ಈಗಾಗಲೇ ಕರಿಮನಿ ಮಾಲೀಕ ನೀನಲ್ಲ ಎಂಬ ಅರ್ಥವನ್ನು ಈಗಾಗಲೇ ಕಲಾವಿದರು ಅವರದೇ ಆದ ಒಂದು ರೂಪದಲ್ಲಿ ತಿಳಿಸಿದ್ದಾರೆ. ಯಾಕಂದ್ರೆ ಈಗ ಲಗ್ನಗಳು ಹಂಗಾಗ್ಯಾವ. ಯಾಕಂದ್ರೆ ಈಗ ಬರೀ ಜೀವನ ನಡೆಸ್ಬೇಕಂತೇಳಿ ಅಷ್ಟ ಮದುವೆ ಆಗತ್ತಿಲ್ಲ. ಯಾವಾಕೆ ಮಾನ್ಯ 25 ಮಂದಿಗೆ ಮೆಸೇಜ್ ಮಾಡಿ 25 ಐಫೋನ್ ಕೊಡಿಸ್ಕೊಂಡ್ 3 ಮದುವೆ ಆಗಿದ್ದಳು. ಆಕೆ ನೋಡ್ರಿ ಧಾರವಾಡದಾಕೆ ಆಕೆ 3 ಮದುವೆ ಆಗಿದ್ದಳು ಅಂತ. ಆಕೆ 3 ಮದುವೆ ಆದಿಂದ ಗೊತ್ತಾಗೈತೆ. ಆಕಿ 4ನೇ ಮದುವೆ ಸಿಕ್ಕೊಂಡಳಕ್ಕಿ. ಯಾಕಂದ್ರೆ ದುಡ್ಡಿಗಾಗಿ ಮದುವೆ ಆಗಾರ ಭಾಳ ಮಂದಿ ಇದಾರ. ಹಿಂಗಾಗಿ ಇದು ಹಿಂಗ ನಮ್ಮ ಜೀವನದಾಗ ಆಗೋದು ಬೇಡ. ಈ ನಾಟಕ ತರಿಸೋ ಉದ್ದೇಶನ ಬೇರೆ. ಇವು ಕಾರ್ಯಕ್ರಮಗಳು ಹೆಂಗಿರ್ತಾವ ಗೊತ್ತಿಲ್ಲ. ನಾಟಕ ಅಂದ್ರೆ ಇದ್ರೊಳಗೆ ಎಷ್ಟು ಮನರಂಜನೆ ಇರುತ್ತೋ ಅಷ್ಟು ಮನುಷ್ಯಗೆ ತಿಳುವಳಿಕೆ ಇರುತ್ತೆ. ಇದರಿಂದ ಏನಾರು ಕಲ್ತ್ಕೊಂಡು ಹೋಗ್ಬೇಕು ಅಂದಾಗ ಕಮಿಟಿ ನನ್ನ ಮಗನೇ ಆಸ್ತಿ ಎಲ್ಲೋ ನಿನ್ನ ಹೆಸರೇ ಮಾಡ್ಕೋತೀಯ, ಅದು ಹೇಗೋ ಸಾಧ್ಯ? ನೋಡ್ತಾ ಇರು, ಆದಷ್ಟು ಬೇಗ ಈ ಇಡೀ ಆಸ್ತಿ ನನ್ನ ಹೆಸರೇ ಮಾಡಿಕೊಂಡು ಈ ಮನೆಯಲ್ಲಿ ಮಹಾರಾಣಿ ತರ ಬಾಳ್ತೀನಿ. ನಿನ್ನನ್ನು ಆದಷ್ಟು ಬೇಗ ಬೀದಿ ಬೀದಿ ಅರಿದು ಭಿಕ್ಷೆ ಬೇಡಕ್ಕೆ ಹಾಕ್ತೀನಿ. ಭಿಕ್ಷೆ ಬೇಡಕ್ಕೆ ಹಾಕ್ತೀನಿ. ಮಠದವ್ರು ಯಾವ ಸೀರೆ ಉಡ್ತಾರ ಅನ್ನೋದು ಗೊತ್ತಿಲ್ಲ ನಿನಗ. ಆತಾಗ ಇದ್ರ ಕಡೆ ಗೋವಾ ಸೈಡ್ ಇಂತ ಉಡ್ತಾರ. ನೀ ಗೋವಾ ಕಡೆ ಮಠ ನೋಡಿ. ಗೋವಾದಾಗ ಅಲ್ಲಿ ಯಾವ್ದೋ ಹಾಕಂಗೆ ಇರ್ಬಿಡು. ನೀ ಕ್ಯಾಟ್ ನಕ್ಲಿ ಮಾಡಕ್ ಅಷ್ಟು ಮಗಳ ಅದು ಅಪ್ಪರ ಕಾರ್ ಗಾಡಿ ಚಾವಿ ತಗೊಂಡ ಕೋಟಿಗೆ ಬಾ ಅಂದ್ರ ಅದಕ್ಕ ಕಾರ್ ಗಾಡಿ ಚಾವಿ ಅವರ್ತಕ್ ಇರ್ತತಿ ಇಸ್ಗುರ್ಪ ಅಂದ್ರ ಅವರು ಸ್ವಲ್ಪ BP ರೈಸ್ ಮಾಡ್ಕೊಂಡ್ ನಿಂತಿರ್ತಾರ. ಅವರು ಅವ್ ಸಿಟ್ಟು ಪುಟ್ಟಕ್ ಮಾಡ್ತಾರ. ನೀ ಮಾಡಿಸ್ಕೋ ಚಾವಿ ತಗೊಂಡ್ ಬಂದ್ಬಿಡ. ಹಾಪ್ ನನ್ನ ಮಗ ಗಂಟು ಬೀಳ್ತೇವೆ ಬೆಳಗ್ಗೆ ಎದ್ದ.
ಚಾವಿ ತಾನೆ ತರ್ತೀನಿ ತಾಳ. ಕಾಡಿಗೆ ಹಚ್ಕೊಂಡ್ ಬಂದಿಲ್ಲ ನಾನು ನೆದರಾಕತ್ ಬಾ. ನಾನು ಎಷ್ಟು ಹುಚ್ಚಿ ಹಿತ್ಲಲ್ಲಿ ಹಣ್ಣು ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೇನೆ. ಈ ಮಲ್ಲು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ. ಹೇಗಾದ್ರೂ ಮಾಡಿ ನನ್ನ ಆಸೆ ಈಡೇರಿಸ್ಕೊಳ್ಳಲೇಬೇಕು. ಇವತ್ತು ಇವನ್ನ ನನ್ನ ಆಸೆ ಈಡೇರಿಸ್ಕೊಳ್ತೀನಿ. ಕಾಯಂ ಈ ಚಟ ಐತೆ ಯಾವ್ದಪ್ಪ? ಒಬ್ಬೊಬ್ರ ಮಾತಾಡ್ದ ಏನೋ ಗೊಣ ಒದರಾಗ್ತಿದ್ರಲ್ಲ ಅದಕ್ಕೆ ಅದು ಕಿರಾಣಿ ಅಂಗಡಿಯಾಗ ರೂಪಾಯಿಗೆ 2 ಹಳದಿ ಕಲರ್ ಗುಳಿ ಸಿಗ್ತಾವ. 4 ಭಾಗ ಮಾಡಿ 4 ಹೊತ್ತು ತೊಗೊಂಡ್ಬಿಟ್ರೆ ಸರಳ ಆಕತ್ ನೋಡಿ ನಿತ್ತ ಬಿಡ್ತದ. ನನಗೆ ಮಾನ್ಯ ಇದು ನಿತ್ತತ್ ಇದು ನಿಂದ್ರೋದಿಲ್ಲ ತೋಬೆ ಬಾಚ್. ಇನ್ನೊಂದು ಶಿರೋಳ್ ಲಸ್ಮ ಬಸರಾಗ ಹೇಳತ್ 12ರಾಗ ಐತತ್ತಲ್ಲ ಈಗ. ನಿನಗೆ ಬ್ಯಾರೆ ಉದ್ಯೋಗನೇ ಇಲ್ಲ ಇಲ್ಲಿ ಆಕಿ ಹಡ್ದಾಳ ಆಕಿ ಬಸರಾಗ್ಯಾಳ, ಅಲ್ಲಿ ಹುಬ್ಳಿ ಹೋಗ್ಬೇಕು, ಇಲ್ಲಿ ಬಾಣೆತನ ಮಾಡ್ಬೇಕು, ಇದ್ರಾಗ ಇರ್ತೇನೆ. ಅಂದ್ರ ಅದು ಕೇಂದ್ರ ಇಲಾಖೆ ಅವ್ರು ನನಗೆ ಮುಂದೆ ಅದನ್ನ ನೌಕರಿ ಕೊಡಾರದಾರ. ಈಗ ಹಗರ್ ಮಾಡ್ಕೊಳಕ್ ಲಿಸ್ಟ್ ತಗೊಂಡ ಮತ್ತೆ ಯಾರು ನಿಮ್ ಕಡೆ ಯಾರು ನಿಮ್ಮ ಸಂಬಂಧಿಕರು ಯಾರೋ ಹುಬ್ಳ್ಯಾಗ ಒಬ್ರು ಹಡ್ದಾರ ಅಂತ ಹೋಗ್ಬಾ ಅಲ್ಲಿ. ಅವ್ರ ಕೂಸ್ ದೊಡ್ಡದಾಗೈತ್ವಿ ಅದು. ಆ ಕೂಸೆ ಹಡ್ದಾಳಂತ ಮತ್ತ ಏನ್ರಿ ನೀನು ಅಡಿವಲ್ಲಿ ಹಾಕ್ಯಂಗ ನಾನು ಹಡಿತಾ ಇಲ್ಲ, ಅದೇ ಪ್ರಯತ್ನದಲ್ಲಿದ್ದೀನಪ್ಪ. ಆದ್ರೆ ಏನ್ ಮಾಡೋದು, ಕೆಲಸನೇ ಆಗ್ತಾ ಇದೆ. ಅದಯ್ಯವ್ವ ಮನೆಯಲ್ಲೊಂದು ಹಾವು ಹೊಕ್ಕಿದೆ ಕಚ್ಚದೆ ಮಲಗಿ ಅರ್ಥಾತ್ ನಟರಾಜ್ ಮುದೋಳು. ಮುಂದಿನ ಸ್ಟೋರಿ ಅದ ಈಗ. ಚಾವಿ 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 ಹೇಳಿದ್ದೆಲ್ಲ. ಮಲ್ಲು ಒಂದ್ ಕೆಲಸ ಮಾಡು, ಒಳಗಡೆ ಬೆಡ್ರೂಮ್ ಅಲ್ಲಿ ಇದೆ, ನೀನೇ ಹೋಗು ತೆಗೆದುಕೊಂಡು ಬಾ. ಅಲ್ಲಿ ಬಾ ಬೆಡ್ರೂಮ್ ನಾಚ ಬೆಡ್ರೂಮ್ಗೆ ಹಂಗ ನಾವ್ ಹೆಂಗ್ ಹೋಗಕ್ ಬರ್ತದ ಬೆಡ್ರೂಮ್ಗೆ? ನಾ ಈ ಕಟ್ ಬೆಡ್ರೂಮ್ಗೆ ಹೋಗ್ಬೇಕು, ಈ ಕಟ್ ಮತ್ತ ಅಲ್ಲಿ ನನ್ನ ಮಕ್ಕದಾಗ ಏನಾರ ರೇಣುಕಾ ಸ್ವಾಮಿ ಕಾಣಕತ್ತಾನ. ನಾ ಬೆಡ್ರೂಮ್ಗೆ ಹೋದ ಸುದ್ದಿ ಗೊತ್ತಾರ ನಿನ್ ಗಂಡಗ್ ನಾನು ಸಡ್ಡಿ ಕರ್ದು ಈ ಕಟ್ ಸಡ್ ಅನ್ಸ್ಯಾನ. ಈ ಕಟ್ ಹೋಗ್ ಚಾವಿ ತಂದು ಕೊಡು ಸುಮ್ಮನೆ ಹೋಗ್ಕೊಂಡು. ಮಲ್ಲು ನೀನೇನು ಹೊರಗಿನವನ? ನೀನು ನಮ್ಮ ಮನೆಯವನೇ, ತಗೊಂಡ್ ಬಾ ಹೋಗು. ಆದ್ರೆ ಹಂಗೆಲ್ಲ ಇರಂಗಿಲ್ಲ. ನಾವು ಕೆಲಸದವ್ರು ಅಂದ್ರೆ ಎಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು, ಮಾಲಕ್ರು ಎಲ್ಲಿ ಬೆಡ್ರೂಮ್ನಾಗ ಇರ್ಬೇಕು ಅಲ್ಲೇ ಇರ್ಬೇಕು. ಹಂಗೆ ಸುತ್ತಿ ಬೆಳೆಸಿ ಮಾತಾಡೋರು ಅರ್ಥ ಆಗಲ್ಲ. ಸುತ್ತಿ ಬಳಸಿ ಮಾತಾಡಬೇಡ, ಮೈಕ್ ಸೀದಾ ಇಟ್ಟಾರ ಸೀದಾನ ಮಾತಾಡಿ. ನೋಡು ಮಲ್ಲು, ನಾನು ಸುತ್ತಿ ಬೆಳೆಸಿ ಮಾತಾಡೋಕ್ ಬರೋದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀನೇನಾದ್ರೂ ನನ್ನವನಾಗ್ಬಿಟ್ರೆ ಈ ಆಸ್ತಿ ಎಲ್ಲ ನಿಂದು. ಈ ಆಸ್ತಿಗೆ ನಿನ್ನನ್ನೇ ಮಹಾರಾಜನಾಗಿ ಮಾಡ್ತೀನಿ. ಏನಂತೀಯ? ನಾಳೆ ಒಂದು 6,000 ರೂಪಾಯಿ ಕೊಡಿ, ಸ್ಪೀಕರ್ ಹೋಗಿ ಒಟ್ಟು ಹಾಕಿಸ್ತೀನಿ. ನನಗ ಅಷ್ಟು ನಿನಗೆ ಅಷ್ಟು ನನಗ. ಆದ್ರೆ ನಾನ್ ನಿನ್ನವ ಆಗ್ಬೇಕಾ? ಒಂದ್ ಮಾತು ಕೇಳೆ, ಕೇಳು. ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಹೆಣ್ಮಕ್ಳು ಹಿಂಗ ಇರ್ತೀರಿ. ಮನ್ಯಾಗ ಬಲಭೀಮನಂತ ಗಂಡ ಇದ್ರು ಮತ್ತ ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡುದು, ಇಲ್ಲ ಕಾರ್ ಗಾಡಿ ಓಡ್ಸೋನ್ ಲವ್ ಮಾಡುದು. ಒಟ್ ನಮ್ಮಂತ ಬಡ್ರು ಲವ್ ಮಾಡಕ್ ಬೇಕು ನಿಮಗೆ. ಲಾಸ್ಟಿಗೆ ಗಂಡುಗಳಿಗೆ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ ಸಣ್ಣಂಗೆ ಮರ್ಡರ್ ಮಾಡಿಸ್ಬಿಡುದು, ಇಲ್ಲ ದರ್ಗಾ ಜೈಲ್ನಾಗ ಬುರ್ಗ ತೆಗೆಕ್ ಹಚ್ಚಿಬಿಡುದು. ಯಾಕ ಬಡ್ರು ಬಿಟ್ಟಿ ಬಿದ್ದಿರ್ತೀವಿ, ಸತ್ರು ಕೇಳಾರ ಇರಂಗಿಲ್ಲ. ದೊಡ್ಡದು ಯವ್ವ ಯಾರನ್ನಾರ ಸಾಯ್ ಮಲ್ಲು, ಏನು ನಾನ್ ಹೇಳ್ದಂಗೆ ಕೇಳಿದ್ರೆ ತಾನೇ ಈ ಮನೇಲಿ ಇರೋದು. ಇಲ್ಲ ಅಂದ್ರೆ ಜೈಲು ಪಾಲಾಗ್ತಿ, ಎಚ್ಚರ. ಒಮ್ಮೆ ಹೋಗಿ ಬಂದ ಬರ್ಮಾಪನ್ ನೋಡಿ ಇನ್ನೊಮ್ಮನ್ನ ನಡಗ್ ಬರ್ತತ್. ಅವ್ರು ಕೂತಾರ ಯಾಕೆ ಎದ್ದು ಹೋಗಲ್ರ ನಗತ್. ಅದೊಂದ್ ಬಿಟ್ಟು ಏನಾರು ಮಾಡಿ ಒಮ್ಮೆ ಹೋಗಿರ ಗಿಡಗೆ. ನನ್ ಮಾತ್ ಕೇಳ್ ಮಲ್ಲು. ಅಲ್ಲಿ ಒಂದ ದಿನ ಸಾಕಾಗೈತ. ಕೇಳ್ತೋ ಇಲ್ಲೋ ಈಗ? ಹೇಳ. ನನ್ನ ಆಸೆ ಅಲ್ಲಿ ಬೈ ಹಂಗೆಲ್ಲ ಉಂಡು ಮನೆ ಜನತೇನ್ಸು ಮನುಷ್ಯ ಅಲ್ಲ. ಏನೋ ನಂಬಿ ಪಾಪ ಅವ್ರ ಕೆಲ್ಸಕ್ಕೆ ಇಟ್ಕೊಂಡಾರ. ನೀ ಹಿಂಗೆಲ್ಲ ಅದೇ ಅಂದಿದ್ರ ನಾ ಈ ಮನೆ ಕೆಲ್ಸಕ್ಕ ಸೇರ್ತಿದ್ದಿಲ್ವ? ಏನ್ ಬೇ ಹಂಗೆಲ್ಲ ಮಾಡ್ಬಾರ್ದು. ನಮ್ಮ ಅಪ್ಪ ಒಂದು ಮಾತು ಹೇಳನ, ನೋಡಪ್ಪ ಗಂಡ್ಸತ್ತ ಹುಟ್ಟಿ ಅಂದ್ಮೇಲೆ ಹುಡುಗ ಬೆವರು ಸುರ್ಸು, ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಜೊಲ್ಲು ಸುರಿಸ್ಬೇಡ ಅಂತ ಹೇಳ ನನಗೆ. ಅಲ್ವಾ ನೀನು ಪುರಾಣ ಕೇಳಕ್ ನಿಂತಿಲ್ಲ ನಾ ಇಲ್ಲಿ. ಬ್ಯಾಡ ಬಿಡು. ನಿನಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ. ನನ್ನ ಆಸೆ ಈಡೇರಿಸಿಲ್ಲ ಅಂತ ನನ್ನ ಮಾವನಿಗೆ ಅಪವಾದ ಕೊಟ್ಟ ಹೊರಗೆ ಹಾಕಿದವಳು ನಾನು. ನನ್ನ ಆಸೆಗೆ ಅಡ್ಡಿ ಬಂದಳು ಅಂತ ನನ್ನ ಅತ್ತೆನ
ಬೀದಿ ಬೀದಿ ಭಿಕ್ಷೆ ಬಿಡಕ್ ಹಚ್ಚಿದವಳು ನಾನು. ಇವತ್ತೇನಾದ್ರೂ ನಿನ್ನ ಆಸೆ ಈಡೇರಿಸಲಿಲ್ಲ, ಈ ಮನಿ ಅಷ್ಟೇ ಅಲ್ಲ, ಈ ಊರಿಂದನೇ ಹೊರಗೆ ಹಾಕ್ತೀನಿ, ಎಚ್ಚರ. ನಿಮ್ಮ ಅತ್ತಿ ನಿಮ್ಮ ಮಾವ ನಿಮ್ಮ ಮನೆಯವರು ಹೊರಗೆ ಹಾಕಿರ್ಬೋದು. ನಾ ಏನು ಇಲ್ಲಿ ಕೆಲ್ಸಕ್ಕೆ ಬಂದನ್ನ ಈ ಊರ ಹೆಗಲ ಮೇಲೆ ಮುಂದಿನ ಮನಿ ಮತ್ತು ನಮ್ಗೇನ್ರಿ ದುಡ್ಕೊಂಡು ತಿನ್ನಾರ ನಾವು. ನೀನು ರೊಕ್ಕ ರೂಪಾಯಿ ಓದ ದನದ ಮುಂದೆ ಹೋಗಿ ದನ ತಿನ್ನಂಗಿಲ್ಲ. ಅದು ನನ್ನ ದೇಶ ಸ್ವಾಭಿಮಾನ ಐತಿ. ಉಂಡ್ ಮನಿ ಜಂತಿ ಅನ್ಸು ಮನುಷ್ಯ ನಾ ಅಲ್ಲ. ಅದ್ರಾಗ ನೀ ಎತ್ತಿನ ಡ್ರೈವರ್ ನಾನು. ಅಲ್ಲಿ ಹೋಗು. ಸರಿ ಸಮಯಕ್ಕೆ ಬಂದ್ರಿ, ಇಲ್ಲಾಂದ್ರೆ ಈ ಮಲ್ಲು ನನ್ನ ಶೀಲನೇ ಹಾಳು ಮಾಡಿಬಿಡ್ತಾ ಇದ್ದಾರೆ. ವಾವ್, ಫೆಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕೊಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತೇನೆ. ನನ್ನಿಂದ ನಿನಗೇನು ಆಗ್ಬೇಕಾಗಿತ್ತು? ನನ್ನಿಂದ ನಿನಗೇನು ಸಿಗಲಿಲ್ಲ? ನನಗೆ ಯಾಕೆ ಮೋಸ ಮಾಡಿದೆ ಹೇಳು? ನಾನು ಬಡವರ ಮನೇಲಿ ಹುಟ್ಟಿದವಳು. ನನಗೆ ದುಡ್ಡಿನ ಮೇಲೆ ತುಂಬಾ ಆಸೆ. ನೀವು ದುಡ್ಡಿರೋರ ಅಂತ ಗೊತ್ತಾಗಿ ನಿಮ್ಮನ್ನ ಪ್ರೀತಿ ನಾಟಕ ಮಾಡಿದೆ. ದಯವಿಟ್ಟು ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೂಡುದು. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನ ಹೊರಗೆ ಹಾಕಿದಲ್ಲ. ಎಲ್ಲಿ ಸಿಗ್ತಾರೆ? ಎಲ್ಲಿ ಹೋದ್ರು ನನ್ನ ತಂದೆ ತಾಯಿ ಸಿಗ್ತಾರೆ. ಲಜ್ಜೆಗೆಟ್ಟವಳೆ. ಇಷ್ಟೆಲ್ಲ ಮಾಡಿದ್ದು ಬರೀ ಹಣಕ್ಕಾಗಿ ಅಲ್ಲ. ವೇಷಿಯು ಕೂಡ ರಸ್ತೆ ಇಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಅವಳಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಹೆಸರಿಗಷ್ಟೇ ನಾನು ನಿನ್ನ ಗಂಡನ. ಹಾಗಾದರೆ ಈ ಕೈಯಿಂದ ಕಟ್ಟಿದ ಕರಮಣಿ ನಿನ್ನ ಕೊರಳಲ್ಲೇಕೆ? ಹರಿದು ಬಿಸಾಕೆ, ಹರಿದು ಬಿಸಾಕೆ. ಈ ಕರಿಮಣಿ ಕಟ್ಟಿದ್ದು ನೀನ ಅಲ್ಲ ಕಣೋ. ನೀನೇನ ಕರ್ಕೊಂಡು ಬರ್ಲಿಲ್ಲ, ನಿಮ್ಮ ತಂದೆ ತಾಯಿ ತೋರ್ಸಲಿಲ್ಲ, ಅಗ್ನಿ ಸಾಕ್ಷಿಯಾಗಿ ನನ್ನ ಕೊರಳಿಗೆ ತಾಳಿ ಕಟ್ಟಲಿಲ್ಲ. ನಿನಗೆ ಬೇಕಾಗಿರೋದು ನನ್ನ ದೇಹ ಸುಖ ಮಾತ್ರ ಅಂದಾಗ ನನ್ನನ್ನು ಕರ್ಕೊಂಡು ಹೋದೆ. ರಿಜಿಸ್ಟರ್ ಆಫೀಸಲ್ಲಿ ಹಾರ ಹಾಕಿದೆ, ಈ ಮನೆ ಕರೆತಂದೆ, ಈ ದೇಹ ಸುಖ ಅನುಭವಿಸಿದೆ ಅಂದಾಗ ಈ ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನೀನಲ್ಲ. ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನಾನಲ್ಲ. ಹೌದು, ಧರ್ಮೇಚ್ಛೆ ಅರ್ಥೇಚ್ಛೆ ಕಾಮೇಚ್ಛೆ ನಾಥೇಚ್ಛ ರಾಮಿ ಎಂದು ಸಪ್ತಪತಿ ತುಳಿದು ಈ ಸಮಾಜದ ಗುರಿ ಹಿರಿಯರ ಮುಂದೆ, ತಂದೆ ತಾಯಿಯ ಮುಂದೆ ಇವಳನ್ನು ಈ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡು ಬರಲಿಲ್ಲ. ಇವಳ ಅಂಗ ಸೌಂದರ್ಯಕ್ಕೆ ಮನಸ್ಸೋತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನ ಹಾರ ಹಾಕೊಂಡು ನನ್ನ ಸತ್ಯ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಮಹೇಂದ್ರನ ಹೆಂಡತಿ ಅಂತ ಯಾರಿಗೂ ಗೊತ್ತಿಲ್ಲದಾಗ ಇದಕ್ಕೆ ಈ ಸಮಾಜ ಒಪ್ಪುವುದೇ? ಇವಾಗ ಗೊತ್ತಾಗ್ತಾ ಇದೆ. ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕನ್ಯೆಯನ್ನು ನಾನು ಮದುವೆ ಮಾಡಿಕೊಂಡಿದ್ರೆ
ಈ ಮಣಿ ಬಂಗಾರವಾಗ್ತಾ ಇತ್ತು. ಛೆ! ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು. ನಿನ್ನ ನಾನು ಸುಮ್ಮನೆ ಬಿಡಲ್ಲ, ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನನ್ನ ತಂದೆ ತಾಯಿಯನ್ನು ನಾನು ಹುಡುಕ್ತೀನಿ. ಆಯ್ತು ಅವರ ಕಾಲಿಗೆ ಬಿದ್ದು ಇವಳನ್ನ ಕ್ಷಮೆ ಕೇಳಿಸ್ತೀನಿ. ಸರಿ ಮುಂದೆ ಅವಳ ಕತ್ತಿ ನಾನು ಮುಗಿಸ್ತೀನಿ. ನಾನು ಬರೋವರೆಗೂ ಸ್ವಲ್ಪ ಮನೆ ಕಡೆ ಜೋಪಾನ. ಆಯ್ತು ಅರೇ ಬಾ. ಮೊದ್ಲ ಇಟ್ಟು ಕಾಲ್ಮರ್ಲಿ ಬಡ್ಕೋತಿದ್ರು ನೀನು ಬಾಳೆ ಹಾಕಿಂಗ ಹೌದೆಲ್ಲ ಮತ್ತೆ ಅದಕ್ಕೆ ಹೇಳ್ತಾರ ಬೀರು ಬಬ್ಲೇಶ್ವರ ಅವ್ರು ತಿಳಿದವ್ರು ತಿರುವಿಗೊಮ್ಮೆ ಎತ್ತ ಬಿಡಿಬೇಕತ್ತ ತಿಂಗಳಿಗೊಮ್ಮೆ ಹೆಂಡತಿ ಬಿಡಿಬೇಕತ್ತ. ಅದು ಮತ್ತು ದಾರಿ ತಪ್ಪಿದ್ರೆ ಅಟ್ಟ ಬಿಡ್ರಿ. ಚಲೋ ಇದ್ದ ಹೆಣ್ಮಕ್ಳನ್ನ ಬಡದ್ರೆ ನಾನು ಬಚ್ಚಾರ್ಸ್ ಫ್ರೀಯಾಗಿ ಅವ್ ಮನೆಗೆ ಬಂದು ಬಡ್ದು ಹೋಕಾರ ಅವ್ರು. ಮತ್ತು ಇಕ್ಕಟ್ಟು ಎಲ್ಲಿದೋ ಮರ ಹಂಗೆ ಮಾಡ್ರಿ. ಅದಕ್ಕೆ ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ದೊಡ್ಡವ್ರು ಮಾಡಿ ನಮ್ಮ ಜೋಪಾನ ಮಾಡಿರ್ತಾರಂದ್ರೆ ನಮ್ಮ ಮದುವೆ ವಿಷಯದಾಗೂ ಅವ್ರು ಒಳ್ಳೇದು ಮಾಡಿರ್ತಾರೆ. ಆದ್ರೆ ನಾವು ಅವಸರಕ್ಕೆ ಬಿದ್ದು ಕಾಲೇಜ್ ಕಾದಕ್ಕ ಲೈನ್ ಹೊಡೆದ್ನೆ, ಬಗ್ಯಾನಕ್ಕೆ ಕಾದ ಬೆನ್ನು ಹತ್ತೀನಿ, ಸೈಕಲ್ ಮೋಟ್ರ್ ತೊಗೊಂಡು ಇದ್ದದ್ದು ಕಾಡು ಬೇಡ 50 ರೂಪಾಯಿ ಇಸ್ಕೊಂಡು ಎಗ್ರೈಸ್ತನ ಸುಳ್ಳು ಹೇಳಿ ಅದನ್ನ ಎಣ್ಣೆ ಸುರ್ಕೊಂಡು ಅಡ್ಡಾಡಿ ಅಲ್ಲಿ ಲವ್ ಮಾಡಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಮನೆಗೆ ಬರ್ತೀವಿ. ಬಂದಿಂದ ಏನೈತಿ ತಂದೆ ತಾಯಿ ಮಕ್ಕಳು ದಾರಿ ಬಿಡ್ತಾವ ಅಂತೇಳಿ ಅವರು ಕರ್ಕೋತಾರ. ಆದ್ರೆ ಗುರುತು ಪರಿಚಯ ಇಲ್ಲದ ಈ ಹೆಣ್ಣುಗಳು ನಮ್ಮ ಮನೆ ಗುಡಿ ಮಾಡೋಕ್ಕಿಂತ ಸುಡ್ಗಾಡು ಮಾಡಿಡೋದು ಹೆಚ್ಚಿಂದು. ಯಾಕಂದ್ರೆ ಅವಾಗ ತಿಂಗಳಾನ್ಗಂಟ್ಲೆ ಮದುವೆ ಹಾಕಿದ್ದು ಅಂತ್ರಿ, 100 ವರ್ಷ ಸಂಸಾರ ಹಾಕಿದ್ದು ಅತ್ತ. ಈಗ ಹಂಗಿಲ್ಲ, 2 ಸಹಿ ಮಾಡಿದ್ರೆ ಮದುವೆ ಅದ, 3 ಸಹಿ ಮಾಡಿದ್ರೆ ಡಿವೋರ್ಸ್. ಹೊಯ್ಕೋತೋಗಿ ನೀ ನಿಮ್ಮ ಮನೆಗೆ ಹೋಗಿ ನಾ ನಮ್ಮ ಮನೆಗೆ ಹೋಗಿ ಹಿಂಗಾಗತ್ತವ. ಅದಕ್ಕೆ ಹಂಗಾಗಬಾರ್ದು. ಹೆಂಗಿತ್ತಪ್ಪ ಅವ್ರ ಜೀವನ. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದು ಬಂದ ವೀರ ಸೈನಿಕನ ಕತೆ ಎಲ್ಲಿಗೆ ಹಚ್ಚಿದ್ದೇವು ಭಗವಂತ? ಬೇಡಪ್ಪ. ಈ ಪ್ರಪಂಚದಾಗ ಇಬ್ಬರಿಗೆ ಮಾತ್ರ ನೋಡಿ ಕಷ್ಟ ಕೊಡು. ಒಬ್ಬ ಇಡೀ ಪ್ರಪಂಚಕ್ಕೆ ಅನ್ನ ಹಾಕೋ ರೈತ ಆದ್ರೆ, ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂಥ ವೀರ ಸೈನಿಕ. ಇವರಿಗೆ ಏನೇ ಕಷ್ಟ ಕೊಟ್ಟರು ಎದುರಿಸಿ ನಿಲ್ಲುವಂಥ ಶಕ್ತಿ ನೀಡು ಭಗವಂತ. ಇವರ ಜೀವನ ಮತ್ತೆ ಮೊದಲಿನಂತೆ ಒಂದಾಗಿ ಹಾಲು ಜೇನಿನಂತೆ ಬೆರೆತರೆ ಒಂದೇ ಸಾಕು. ಆ ಭಗವಂತ ಏನು ಇಲ್ಲಿಗಸ್ತಾನ ನೋಡೋಣ. ಅದೇ ತರನಾಗಿ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುಳಿತು